ನಮಸ್ಕಾರ ವೀಕ್ಷಕರೇ, ನೂತನ ತಾಲೂಕು ಚೇಳೂರು ವ್ಯಾಪ್ತಿಯ ಪುಲ್ಗಲ್ ಗ್ರಾಮದಲ್ಲಿ 55 ಲಕ್ಷ ರು ವೆಚ್ಚದಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರ ನಿರ್ಮಾಣದ ಗುದ್ದಲಿ ಪೂಜೆಯನ್ನು ಸ್ಥಳೀಯ ಮುಖಂಡರು ನೆರವೇರಿಸಿದರು. ಆರೋಗ್ಯ ಕೇಂದ್ರ ಜಾಗದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ನೆರವೇರಿಸಿದ ನಂತರ ಗುದ್ದಲಿ ಪೂಜೆಯನ್ನು ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದ KM ರಾಮರೆಡ್ಡಿ, ಚೇಳೂರು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ PR ಚಲಂ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟರಮಣಾರೆಡ್ಡಿ, ಮಾಜಿ ಖಾದಿ ಬೋರ್ಡ್ ಅಧ್ಯಕ್ಷರಾದ PL ಭಾನುಪ್ರಕಾಶ್, ಮಾಜಿ ಭೂ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರಾದ AR ಗಂಗುಲಪ್ಪ, ವಕೀಲ ನರಸಿಂಹರೆಡ್ಡಿ, PC ಶಿವಾರೆಡ್ಡಿ, ಗುತ್ತಿಗೆದಾರ ನವೀನ್ ಉಪಸ್ಥಿತರಿದ್ದು, ಕಾಂಗ್ರೆಸ್ ಮುಖಂಡರಾದ ಭಾನುಪ್ರಕಾಶ್ ರವರು ಮಾತನಾಡಿ, ಅನಿವಾರ್ಯ ಕಾರಣಗಳಿಂದ ಶಾಸಕರ ಅನುಪಸ್ಥಿತಿಯಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇವೆ. ಆರೋಗ್ಯ ಕೇಂದ್ರದಿಂದ ಈ ಭಾಗದ ಹಳ್ಳಿಯ ಸಾರ್ವಜನಿಕರಿಗೆ ತುಂಬ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಸದಾ ಸಮೀಕ್ಷಾ ಹಿರಣ್ಯಯಾಂ ಘಾತಮತ್ಯಾಪವಕ್ಷೇಮ ಗೋವಿಂದೋ ಲಕ್ಷ್ಮೀ ರಮಣ ಗೋವಿಂದೋ ಆಂಜನೇಯ ವರದ ಗೋವಿಂದೋ ಹರಿಣಮ ಪಾರ್ವತಿ ಪದೇ ಶಂಭೋ ಸತ್ಲಕಾರ ಪುಲ್ಗಲ್ ಗ್ರಾಮದಲ್ಲಿ ANM ಕ್ವಾರ್ಟರ್ಸ್ ಅಂತ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಒಂದು ಕಟ್ಟಡ ಮಂಜೂರಾಗಿದೆ. ಸುಮಾರು 65 ಲಕ್ಷ ರೂಪಾಯಿ ಮಂಜೂರಾಗಿದೆ. ಅದರ ಗುದ್ದಲಿ ಪೂಜೆಯನ್ನು ಇವತ್ತು ಮಾಡಬೇಕಾಗಿತ್ತು. ಶಾಸಕರು ಬರ್ತೀನಿ ಅಂತ ಹೇಳಿದರು. ಅನಿವಾರ್ಯ ಕಾರಣಗಳಿಂದ ಅವರು ಬರಲಿಕ್ಕಾಗಲಿಲ್ಲ. ಅದರಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಗುದ್ದಲಿ ಪೂಜೆಯನ್ನು ನೆರವೇರಿಸುತ್ತೇವೆ. ನಮ್ಮ ಪಂಚಾಯತಿಗೆ ಒಳ್ಳೆಯ ಅನುಕೂಲ ಆಗುವಂಥ ಕಾರ್ಯಕ್ರಮ. ಅವರ ಅನುಪಸ್ಥಿತಿಯಲ್ಲಿ ನೀವು ಗುದ್ದಲಿ ಪೂಜೆ ಮಾಡ್ತಾ ಇದ್ದೀರಾ? ಮತ್ತು ಈ ಭಾಗದಲ್ಲಿ ಈ ಒಂದು ಆಯುಷ್ಮಾನ್ ಒಂದು ಭಾರತ್ ಒಂದು ಆಸ್ಪತ್ರೆಯಿಂದ ಈ ಒಂದು ಭಾಗದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಎಲ್ರಿಗೂ ಅನುಕೂಲ ಆಗುತ್ತೆ. ನಮಗೆ ಈ ಕಡೆ ಒಂದು 5 ಕಿಲೋಮೀಟ್ರು, ಆ ಕಡೆ 10 ಕಿಲೋಮೀಟ್ರ್ ಆಸ್ಪತ್ರೆ ಇಲ್ಲ. ಇದೊಂದು ಆಸ್ಪತ್ರೆ ಕಟ್ಟಡ ಕಟ್ಟಿ ತುರ್ತು ಆರೋಗ್ಯ ಸೇವೆಗಳಿಗೆ ಒಂದು ಒಳ್ಳೆಯ ಅನುಕೂಲ ಆಗುತ್ತೆ.